ಇಸ್ಕೊಬಿಟ್ಟ ಅದಕ್ಕೆ ಹಂಗೆಲ್ಲ ನನ್ಗೇನು ತರದೆ ಬರಲ್ವಲ್ಲ. ಕರೆಕ್ಟ್. ಬಾಮೈದನಿಗೋಸ್ಕರ ಇದನ್ನೇ ತಗೋ ಅಂತ ನನ್ನ ಮನಸ್ಸು ಇದ್ರ ಮೇಲಿತ್ತು. ಎಷ್ಟು ಚೆನ್ನಾಗಿತ್ತು, ದೊಡ್ಡ ದೊಡ್ಡ ಮರಗಳು ಎಲ್ಲ ಕತ್ತರಿಸಾಕ್ಬಿಟ್ಟವ್ರೆ. ನಾನು ಹಿಡ್ಕೊಂಡೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಅಣ್ಣಂಗೆ ಸ್ವಲ್ಪ ಗಿಫ್ಟ್ಗಳನ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕೆಲವೊಂದಷ್ಟು ಮೈಂಡಲ್ಲಿತ್ತು, ಮತ್ತು ಲಾಸ್ಟಲ್ಲಿ ಚೇಂಜ್ ಆಯಿತು. ಇವಾಗ ಅಲ್ಲಿ ಹೋದ್ಮೇಲೆ ಏನೇನು ಚೇಂಜ್ ಆಗುತ್ತೆ ನೋಡೋಣ, ಏನೇನು ತೊಗೊತೀನಿ ಅಂತ. ನೋಡೋಣ ಯಾವ್ದ್ಯಾವುದು ಪ್ಲ್ಯಾನ್ ಎಕ್ಸಿಕ್ಯೂಷನ್ ಆಗುತ್ತೆ, ಯಾವ್ದ್ಯಾವ್ದು ಆಗಲ್ಲ. ಅನ್ಫಾರ್ಚುನೇಟ್ಲಿ ನಿಶಾ ಬರ್ತಿಲ್ಲ. ಸೊ ಅವಳು ಮನೆಗೆ ಹೋದ್ಲು. ನಾನು ಸ್ವಲ್ಪ ಕೆಲಸ ಇದೆ, ನಾನು ಮನೆಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾವು ಮಾತ್ರ ಹೋಗ್ತಾ ಇದ್ದೀವಿ. ಸೊ ತೊಗೊಂಡೆಲ್ಲ ಆದಮೇಲೆ ತೊಗೊಂಡೋಗಿ ತೋರಿಸ್ತೀನಿ ಅವಳಿಗೆ, ಅವಳು ಏನಂತಲೇ ಏನು ನೋಡುವ ಬನ್ನಿ. ನಮ್ಮ ಅಣ್ಣಂಗೆ ಐ ವಾಚ್ ಮತ್ತು ಏರ್ಪೋರ್ಟ್ಸ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಎರಡೂ ಇತ್ತು ನನ್ನ ಲಿಸ್ಟಲ್ಲಿ ಕೊಡ್ಸೋಣ ಅಂತ. ಬಟ್ ವಾಚ್ನ ಯೋಚನೆ ಮಾಡ್ತಾಯಿದ್ದೆ, ಕೊಡ್ಲ ಬೇಡವಾ ವಾಚು. ಆಮೇಲೆ ಅನಿಸ್ತು ಅವನಿಗೆ ಇಷ್ಟ ವಾಚ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಎರಡೂ ತೊಗೊಳ್ತಾ ಇದ್ದೀನಿ. ಜೊತೆಗೆ ಇನ್ನೂ ಏನೇ ತೊಗೊಳ್ಳೋಂಥ ಪ್ಲ್ಯಾನ್ ಇದೆ. ಸೊ ನೋಡೋಣ ಹೇಗಾಗುತ್ತೆ ಹಾಗೆ ಮಾಡ್ತಾ ಇವಾಗ ಕತ್ತೆತ್ಬೋದು. ಇವಾಗ ವಾಚ್ ಮತ್ತು ಏರ್ಪೋರ್ಟ್ಗೂ ಸಜೆಸ್ಟ್ ಮಾಡ್ತಾರೆ ಅವರು ಅಂತ ಅದನ್ನು ತಗೊಂಡು ಹೋಗೋದು. ಇವಾಗ ನಾವು ಏರ್ಪೋರ್ಟ್ ತೊಗೊಂಡ್ವಿ. ವಾಚ್ ಚೇಂಜಸ್ ಇದೆ ಪ್ಲ್ಯಾನಲ್ಲಿ, ಬೇರೆದೇ ಕೊಡೋಣ ಅಂತ ಅಂದ್ಕೊಂಡೆ. ಏರ್ಪೋರ್ಟ್ ತಗೊಂಡ್ಬಿಡ್ತೀಯ. ಏರ್ಪೋರ್ಟ್ ತೊಗೊಂಡು ಈಗ ನೆಕ್ಸ್ಟು ಸ್ಟಾಪ್ ಎಲ್ಲಿಗೆ ಬನ್ನಿ ತೋರಿಸ್ತೇನೆ ಗೈಸ್. ಇವಾಗ ಆ್ಯಕ್ಚುಲಿ ಲಾಸ್ಟ್ ಟೈಮು ನಿಖಿಲ್ ಅವರಿಗೆ ಸ್ಪೆಕ್ಸ್ ತೊಗೊಂಡಿದ್ದಲ್ಲ, ಅದನ್ನೇ ತೊಗೊಳ್ತಾ ಇದ್ದೀನಿ, ಅದೇ ಬ್ರ್ಯಾಂಡಲ್ಲಿ. ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ತೋರಿಸಿ ಯಾಕೊಳ್ಳಿ. ಲುಕ್ಕಿಂಗ್ ಲೈಕ್ ಹ್ಯಾಂಡ್ಸಮ್. ಸೊ ನಮ್ಮ ಅಣ್ಣಂಗೆ ಸನ್ ಗ್ಲಾಸಸ್ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಒಂದು ಸನ್ ಗ್ಲಾಸ್ ಕೊಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಏನಂತೀರ ಮುತ್ತಣ್ಣ? ಹಾಂ, ಚೆನ್ನಾಗಿಲ್ವಾ ಮುತ್ತು? ಚೆನ್ನಾಗಿದೆ. ಅಷ್ಟೇ ಎಲ್ಲದ್ರಲ್ಲಿ ನೋಡಿದ್ರಲ್ಲಿ ಇದೊಂದು ಬೆಟರ್. ವಾಟ್ ಯು ಸೇ? 8-9 ರೂಪಾಯಿ ಕೊಟ್ಟು ಬೆಟರ್ ತಗೋತೀಯ, ಚೆನ್ನಾಗಿರುತ್ತೆ. ನಿಮ್ದು ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು ಅಲ್ವಾ ಮುತ್ತು? ಮುಸ್ತಫ ಚೆನ್ನಾಗಿದೆ ಅಲ್ವಾ? ನನಗೇನೆ ಏನಂತೀರ? ಸರಿ ಕೂಡ ಆಯಿತು. ಕಾಲೇಜ್ಗೆ ಹೋಗೋ ಟೈಮಲ್ಲಿ ಜಿ ಶಾಕೆ ಟ್ರೆಂಡು. ಸೊ ಇವಾಗ ನಾವು ಮತ್ತೆ ಟ್ರೆಂಡ್ ಸೆಟ್ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಇದೊಂದು ನೋಡಿದೆ, ಕ್ಯಾಸಿಯೋ ಒಂದು ನೋಡಿದೆ, ಹರ್ಮನ್ ಎಕ್ಸ್ಚೇಂಜ್ ಒಂದು ನೋಡಿದೆ. ಬಟ್ ಅವನ ಹತ್ರ ಬೆಲ್ಟ್ ಫಾಸಿಲ್ ಇದೆ ಆ್ಯಂಡ್ ಆಲ್ಸೋ ಚೈನ್ ಟೈಟನ್ ಅದೆಲ್ಲ ನಾನೇ ಗಿಫ್ಟ್ ಮಾಡಿದ್ದೆ. ಸೊ ಅವನ ಹತ್ರ ಯಾವ ಬ್ರ್ಯಾಂಡ್ ಇಲ್ಲ, ಅದನ್ನು ಕೊಡೋಣ ಅಂತ ಫೋಕಸ್ ಮಾಡ್ತಾಯಿದ್ದೀನಿ ನಾನು. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇವಾಗ ಅದು ನೋಡ್ತಾ ಇದ್ದೀವಿ, ಶಿಫ್ಟಿಂಗ್ ಟು ಫಾಸಿಲ್. ಯಾಕೋ ಅದು ನಾಟ್ ವರ್ತ್ ಅನಿಸ್ತು ಅಮೌಂಟು. ಸೊ ವಿ ಲುಕಿಂಗ್ ದಿಸ್, ಲೆಟ್ಸ್ ಸಿ. ನಂಗೆ ಬೇಸಿಕಲಿ ಗೋಲ್ಡ್ ವಿತ್ ಬ್ಲ್ಯಾಕ್ ಕೊಡಬೇಕು ಅಂತ ಇದೆ. ಅದರಲ್ಲೇ ನೋಡ್ತಾ ಇದ್ದೀನಿ, ಗೋಲ್ಡ್ ಫ್ರೇಮ್ ವಿತ್ ಬ್ಲ್ಯಾಕ್ ಬೆಲ್ಟ್ ಕೊಡೋಣ ಅಂತ. ನಂಗೆ ಅಷ್ಟು ಚೈನ್ ವಾಚಸ್ ಇಷ್ಟ ಆಗಲ್ಲ, ಬೆಲ್ಟೇ ಇಷ್ಟ ಆಗುತ್ತೆ. ಅವನಿಗೂ ಅಷ್ಟೇ. ಅದಕ್ಕೆ ನೋಡ್ತಾ ಇದ್ದೀನಿ, ನೋಡೋಣ ಯಾವುದು ಓಕೆ ಆಗುತ್ತೆ ಅಂತ. ಸೊ ಇದಷ್ಟು ಕ್ಲಾಸಿ ಲುಕ್ ಇಲ್ಲ ಅಲ್ಲ? ಎಲ್ಲ ಇವ್ರ ಮೇಲೆ ಟ್ರಯಲ್ ಮಾಡಿ 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 ನೋಡೋದು. ತೋರಿಸಿ. ಎರಡೂ ಎತ್ಕೊಂಡು ನೋಡಿರಿ. ಮುತ್ತಣ್ಣಂಗೆ ಇದಿಷ್ಟ ಆಯಿತು, ನಿಖಿಲ್ ಅವ್ರಿಗೆ ಇದಿಷ್ಟ ಆಯಿತು. ನಾನು ಎರಡೂ ನೋಡ್ತಾ ಇದ್ದೀನಿ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಓಕೆ, ಹಂಗೆ ಹಿಂಗೆ ಎಲ್ಲ ಬ್ರ್ಯಾಂಡು ನೋಡಿ 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 ಫೈನಲಿ ಸರ್ರು ಕೂಡ ಹರ್ಮನ್ ಎಕ್ಸ್ಚೇಂಜೇ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಿ. ನಿಖಿಲ್ ಅವ್ರಿಗೂ ಇದು ತುಂಬ ಇಷ್ಟ ಆಯಿತು, ಅವರೇ ಸೆಲೆಕ್ಟ್ ಮಾಡಿರೋದು. ಇದು ಬಾಮೈದನಿಗೋಸ್ಕರ ಇದನ್ನೇ ತಗೋ ಅಂತ ನನ್ನ ಮನಸ್ಸು ಇದ್ರ ಮೇಲಿತ್ತು, ಈ ಥರ ನೋಡೋಣ ಅಂತ. ಸೊ ನಿಖಿಲ್
ಅಂದ್ಬಿಟ್ಟು ಇದನ್ನ ಫೈನಲ್ ಮಾಡಿ ಇದನ್ನ ಬಿಲ್ ಮಾಡಿಸ್ತಾ ಇದ್ದೀವಿ. ಕಟ್ ಮಾಡೋದು ಅದು ಈ ಕಿಲೋ ಸೈಜ್ಗೆ ಇದನ್ನ ಒಂದು 2 ಪೀಸ್ ಕಟ್ ಮಾಡ್ಕೊಂಡು ತೊಗೊಂಡೋಗ್ಬೇಕು ಅಷ್ಟೇ ಟ್ಯಾಕ್ಸ್. ಇದು ಮಚ್ ನೀಡೆಡ್ ಗಿಫ್ಟ್ ನಮ್ಮ ಅಣ್ಣಂಗೆ. ಸುಮ್ಮನೆ ಒಂದು ಫನ್ನಿ ಆಗಿರಲಿ ಅಂದ್ಬಿಟ್ಟು ಇದನ್ನ ತಗೊಳ್ತಾ ಇದ್ದೀವಿ. ಹಾಂ, ಪ್ಯಾಕ್ ಮಾಡಿಕೊಟ್ಬಿಡಿ, ಸೇಫಾಗಿ ತೊಗೊಂಡೋಗಿ ಕೊಡ್ಬೇಕು ಅವನಿಗೆ. ಮುತ್ತಣ್ಣ ಅವರಿಗೆ ಹೊಟ್ಟೆ ಹಸಿದಿರುವ ಕಾರಣ ನಾವು ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಫುಡ್ ಕೋರ್ಟಲ್ಲಿ ಸ್ವಲ್ಪ ಹೊಟ್ಟೆಗೆ ಹಾಕೋಬೇಕು. ಮನೇಲಿ ಅಡುಗೆ ಆಗಿದೆ, ತಿಂದಿಲ್ಲ ಅಂದರೆ ನಿನಗೆ ಒದೆ ಮನೇಲಿ ಊಟನ. ಗಾಟ್ ಇಟ್? ಹಾಂ, ಲೈಟ್ ಹಾಕ್ತೀವಿ ನಾವು. ಅನ್ಫಾರ್ಚುನೇಟ್ಲಿ ಮುತ್ತಣ್ಣ ಏನೂ ತಿನ್ನೋಕ್ಕಾಗಿಲ್ಲ. ಜನಸಾಗರ ನೋಡಿ ಹಂಗೆ ವಾಪಸ್ ಬಂದ್ಬಿಟ್ಟಿದ್ದೀವಿ. ಆರ್ಡ್ರ್ ಮಾಡಿದ್ರು ಕೊಡೋಕ್ಕೂ ಒಂದು ಅರ್ಧ ಗಂಟೆ ಆಗುತ್ತೆ. ಅಷ್ಟರಲ್ಲಿ ನಾವೇ ಮನೆಗೆ ಹೋಗ್ಬಿಡ್ಬೋದು ಅಂದ್ಬಿಟ್ಟು ಹೊರಟಿದ್ದೀವಿ. ಏನು ತಗೊಳ್ಳೋಣ ಅಣ್ಣ? ಒಂದು ಗೊಂಬೆ, ಒಂದು ಬ್ಯಾಗು, ಒಂದು ಹೀಲ್ಸು, ಒಂದು ಚಪ್ಪಲಿ ಅದೆಲ್ಲ ಕೊಟ್ಬಿಟ್ರೆ ಓಕೆ. ವೇಟಿಂಗ್ ಮನೆಗೆ ಹೋಗ್ಬೇಕು. ಈ ರೋಡ್ ನೋಡೋಕೆ ಎಷ್ಟು ಚಂದ ಇತ್ತು. ಫೋರಮ್ ಮಾಲ್ ಹತ್ರ ಎಲ್ಲ ದೊಡ್ಡ ದೊಡ್ಡ ಮರಗಳನ್ನ ಕತ್ತರಿಸಾಕಿದ್ದಾರೆ. ನೋಡಿದ್ರೇ ರೋಡೇ ಆ ಫೀಲೇ ಇಲ್ಲ. ಎಷ್ಟು ಚೆನ್ನಾಗಿತ್ತು, ದೊಡ್ಡ ದೊಡ್ಡ ಮರಗಳು ಎಲ್ಲ ಕತ್ತರಿಸಾಕ್ಬಿಟ್ಟವ್ರೆ. ನಾನು ಇವತ್ತೇ ಬಂದಿದ್ದು ಈ ಸೈಡು. ನೋಡಿದ್ರೆ ಒಂಥರ ಬೇಜಾರಾಗ್ತದೆ. ಎಷ್ಟು ದೊಡ್ಡ ದೊಡ್ಡ ಮರ ಇತ್ತಲ್ಲ ನಮ್ಮ ತಣ. ಯಾಕಂಗೆ ಕಟ್ ಮಾಡಿದ್ರು ಅಪ್ಪ. ಹೋಟೆಲ್ ಬಂತಲ್ಲ ಮಧ್ಯಾಹ್ನ ಅವಣ್ಣಂಗೆ ನುಗ್ಗೆಕಾಯಿ ಸಾಂಬಾರ್. ಹಿಂಗೆ ಘಮ ಅನ್ನಿಸ್ತಾ ಇದ್ದೀನಿ. ನಿಶಾ ರವೀಂದ್ರ ಅವರು ರಿವ್ಯೂ ಮಾಡಲು ಬಂದಿದ್ದಾರೆ. ಅಕ್ಕ ನಮಸ್ಕಾರ. ಅಕ್ಕ ನಿಂಗೆ ಗೊತ್ತಿಲ್ಲ ಬಿಡು, ಮುಖ ತೋರಿಸಿ ಸ್ವಲ್ಪ. ಯಾ ಇದಕ್ಕಿನ ವೆಯ್ಟ್ ಆಯ್ತು ನಿಮ್ಮಣ್ಣಂದು. ಅಂಡ್ ಅದು ಫ್ರೇಮ್ ದೊಡ್ಡದು ನಿಮ್ಮಣ್ಣಂದು. ಅಣ್ಣ ಪ್ಲೀಸ್ ಬಾಯ್ಗೆ ಹಾಕೋ. ಇನ್ನೊಂದು ಶರ್ಟ್ ಹಾಕೋ ಬೇಗ. ಫಸ್ಟ್ ಹಾಕೊಂಡಲ್ಲ ಹಂಗೆ ಹಾಕೋ ಪ್ಲೀಸ್. ಡೋರಾಜ ಇದು ಡವು. ಏಯ್ ಬೇಗ ನೋಡು. ಇದಕ್ಕೆ ಒಂದು ವಾಸನೆ ಹಿಡ್ಕೊ ಕೂತೋಳ ಅವಾಗಿಂದ. ಓಪನ್ ಮಾಡ್ಬೋದಾ? ಮಾಡಿಲ್ಲ. ಮಾಡ್ತೀನಿ, ಬೇಗ ನೋಡು ಅಂದಲ್ಲ. ಸುಮ್ನೆ ಮೇಲ್ ನೋಡು, ಮಾತ್ರ ನೋಡು ಅಂದಿದ್ದು. ಥ್ಯಾಂಕ್ ಯು. ನನಗೆ ಇದು ಮದರಣ್ಣಂಗೆ ತಾನೆ. ಕರೆಕ್ಟ್. ಹೆಂಗ್ ಗೊತ್ತಾಯ್ತು? ಗೊತ್ತು. ಇವನೇನ್ ಬಂದು ಹಿಂಗ್ ಕೂತ್ಕೊಬಿಟ್ಟ. ಅದಕ್ಕೆ ಹಂಗೆಲ್ಲ ನನ್ಗೆ ಏನು ತರದೆ ಬರಲ್ವಲ್ಲ. ಕರೆಕ್ಟ್. ಇನ್ನೊಂದ್ 2 ತಂದಿದ್ದೀನಿ ನೋಡು, ಇದು ನಿನ್ಗೆನೆ. ಇದು ಇನ್ನೇನೋ ತಗೋಬೇಕಂತಿದ್ದಲ್ಲ. ಇದಕ್ ಫಿದಾ ಆಗೋಯ್ತಾನೆ ಬಿಡು. ಅವನೇ ಹಾಕಿಲ್ಲ, ಎಲ್ಲ ಒಂದೊಂದ್ ರೌಂಡ್ ಹಾಕೊಂಡ್ ನೋಡ್ಬಿಟ್ಟು. ಚೆನ್ನಾಗಿದೆ, ನಮಗೂ ಮ್ಯಾಚ್ ಆಗುತ್ತೆ ತಾನೆ. ಮದರಣ್ಣ ಹಂಗೆ 2 ಫೋಟೋ ತಕೊಂಡ ತಕ್ಷಣ ನಾವ್ ಹಿಂಗೆ ಹಾಕೊಂಡ್ ನಾವು ತಕೊಳ್ಳೋದು. ಹಂಗೆ ಮುತ್ತಡಂಗ್ ಕೊಡೋದು, ಹಂಗೆ ನಿಖಿಲವ್ರಿಗೂ ಕೊಡೋದು. ಎಲ್ಲಿ ನೋಡಿದ್ರು ನಮ್ಮ ಮನೇಲಿ ಬಟ್ಟೆನೆ. ಅಲ್ಲೂ ಬಟ್ಟೆ, ಇಲ್ಲೂ ಬಟ್ಟೆ, ಇಲ್ಲೂ ಬಟ್ಟೆ, ಅಲ್ಲೂ ಬಟ್ಟೆ. ಫ್ಯಾಂಟಾಸ್ಟಿಕ್ ಇನ್ ಅಮೇರಿಕಾ. ಅವನ್ನ ಹಿಡ್ಕೊಂಡೆ. ನಿಶಾ ತೋರಿಸ್ತಾಳೆ. ವಿಚ್ ಒನ್ ಯು ಲೈಕ್ಡ್ ಇಟ್? ನನಗೆ ವಾಚ್ ಇಷ್ಟ. ಹೌದಾ? ಸಾಕೊಡು. ನೀವು ನಮ್ಮ ಅಣ್ಣಂಗೆ ಯಾವ್ದು ಇಷ್ಟ ಆಗ್ಬೋದು ನಿನ್ ಪ್ರಕಾರ? ನಿಮ್ಮ ಅಣ್ಣಂಗೆ ವಾಚ್, ನಿಮ್ಮ ಅಣ್ಣಂಗೆ ಎಲ್ಲಾನು ಇಷ್ಟ ಆಗುತ್ತೆ ಅಲ್ವಾ? ವಾಚ್ ಅಣ್ಣಂಗೆ ಇಷ್ಟ. ಇದಂತೂ ಅವ್ರಿಗೆ ಇವಾಗ ಯೂಸ್ಫುಲ್, ಅದು ಇಷ್ಟ. ನನ್ನ ಹತ್ರ ಯಾವ್ದಾದ್ರು ಇದಕ್ಕೆಲ್ಲ ಬರ್ದಿತ್ತಲ್ಲೇ ನಾರ್ಮಲ್, ಅದನ್ನೆಲ್ಲ ನನ್ನ ಹತ್ರ ಇಸ್ಕೊಂಡು ಯೂಸ್ ಮಾಡುವ. ಹಂಗಾಗಿ ಅಂದ್ಬಿಟ್ಟು ಒಂದಿರ್ಲಿ ಅಂದ್ಬಿಟ್ಟು ಚೆನ್ನಾಗಂಡೆ. ನೈಸ್. ಸೂಪರ್. ಈ ಗಿಫ್ಟ್ ಅದು ತುಂಬಾ ಇಷ್ಟ ಆಗುತ್ತೆ. ಅಲ್ಲೊಂದು, ಇಲ್ಲೊಂದು. ಸಾರಿ ಅಜ್ಜಿ, ಅಜ್ಜಿ ಕನ್ಫ್ಯೂಸ್. ಸಾರಿ ಅಜ್ಜಿ. 1 2 3 ಗೈಸ್, 3 4 ಗೈಸ್.
ಇಲ್ಲಿ ಹಿಂಗಂತ ನಿಂಗೆ ಐದ್ನ ನೀನು ಅಂತ ನಿನ್ಗೆ ಬೆರಳು ತೋರಿಸ್ತಾ ಇರೋದು ಹಿಂಗೆ. ಒಂದು ಡಿಸಪಾಯಿಂಟ್ ಆಗಿದೆ. ನಾನು ಇದ್ದಿದ್ರೆ ನೋಡಿ ನೆನಪಿಸ್ತಿದ್ನ. ನಿನ್ನ ಬಾಬಾ ಅಂತ ಗೋಗರದ್ರೆ ಓಡ್ ಬಂದ್ಬಿಟ್ಲು ಮನೆಗೆ. ಇವಾಗ ನೋಡಿ ಹೆಂಗೆ ಹೇಳ್ತಾ ಇದ್ದಾಳೆ ಚಂಪು. ಕಾರಲ್ಲೇ ಬಿಟ್ಟಿದ್ಯಾ, ನಿನ್ಗೇನಾದ್ರು ನೆನ್ಪಿದ್ಯಾ ಅದು ಎಲ್ಲೈತೆ ಬಾಟಲ್ ಅಂತ? ಜ್ಯೂಸ್ ಬಾಟಲ್ ತಗೊಂಡು ನಾನು ಕುಡಿಬೇಕು, ಮನೆಗೆ ಹೋಗಿ ಕುಡಿತೀನಿ, ನಾನು ಕಾರಲ್ಲಿ ಕುಡಿಯಲ್ಲ ಅನ್ಕೊಂಡು ತಗೊಂಡು ಬಂದ್ಲು. ಡಿಸ್ಟರ್ಬ್ ಆಗ್ತಾ ಇದೆಯಾ?